ಅಲಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ ಏನೋ ಬಯಸಿದೆ ಈ ಹೃದಯ ಹೊಸ. ಹಾಯ್, ಹೆಂಗದಿರಪ್ಪ ಧಾರವಾಡ ಮಂದಿ? ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ನಾವಂತೂ ಇಲ್ಲಿ ಗಿಚ್ಚದೇವಿ, ನೀವು ಅಲ್ಲಿ ಗಿಚ್ಚದಿರ ಅಂದ್ಕೊಂಡೆ ನಾನು. ಇಲ್ಲಿ ನಮ್ಮ ತಂಗಿ ರೆಡಿ ಆಗತ್ತಾಳ, ಹೆಂಗೆ ಮೇಕಪ್ ಆಗ್ತಾ ಅಂತ ನೋಡ್ಕೊಂಬರೋಣ ಬರ್ರಿ. ನಮ್ಮ ಮನೆಯೊಳಗೆ ಇನ್ನೂ ಯಾರು ರೆಡಿ ಆಗಿದ್ದಿಲ್ಲ, ಹಿಂಗಾಗಿ ಮಠಾರ ನೋಡ್ಕೊಂಬಂದ್ರಾತಂದು ನಾವು ಇಲ್ಲಿ ಕಾಶಿ ಮಠಕ್ಕೆ ಬಂದೇವಿ. ನಮ್ಮ ಅಕ್ಕ ಹೆಂಗೆ ರೆಡಿ ಹಾಕಳ ನೋಡ್ರಿ, ಈಗಿನ ಕಡೆ ಮೇಕಪ್ ಕ್ಲಾಸರ ತೊಗೊಬರ್ರಿ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಜೈ ಶ್ರೀರಾಮ. ಇವತ್ತು ಫ್ಯಾಮಿಲಿ ಸಮೇತ ನಾವೆಲ್ಲರೂ ಅಂಜನಾದ್ರಿ ಬೆಟ್ಟಕ್ಕೆ ಹೊಂಟೇವ್ರಿಪ್ಪ. ಅದೇನ್ರಿಪ್ಪ ಅಂದ್ರೆ ಕಿಷ್ಕಿಂದ ಎದಕ್ರಿಪ್ಪ ಫ್ಯಾಮಿಲಿ ಅಂದ್ರೆ ಅದು ಹನುಮಾನ್ ಜನ್ಮಸ್ಥಳ ಅಂತ. ನೋಡ್ಕೊಂಡು ಬರೋಣ ಬರ್ರಿ ಹೆಂಗೈತಿ. 2000 years later. ನಾನು ಇಲ್ಲಿ ಫಸ್ಟ್ ಟೈಮ್ ಬಂದೇನಿ, ನಂಗಂತೂ ಭಾಳ ಖುಷಿ ಆಯ್ತು. ಫಸ್ಟ್ ಎಂಟ್ರೆನ್ಸ್ ನೋಡಿದ್ಮೇಲೆ ನಾವು ಅಲ್ಲಿ ಹೋದ್ಮೇಲೆ ಗದಾ ನೋಡಿದ್ವಿ, ಅವ್ನ ಕೈ ಕಟ್ಕೋಬೇಕಂತ ಗದಾ ತೊಗೊಂಡ್ವಿ. ಜೈ ಶ್ರೀರಾಮ ಅಂತ ನಾವು ಅಲ್ಲಿ ರಾಮ ಕೈ ಮುಗಿದ್ವಿ. ಆಮೇಲೆ ಇವಾಗ ಬೆಟ್ಟ ಹತ್ತಕ್ಕೆ ಹೊಂಟೇವಿ. ಅಲ್ಲಿ ಒಂದಿಷ್ಟು ಜನ ಕೇಳಿದ್ರೆ 557 ಮೆಟ್ಲ ಅದಾವ ಅಂತಾರೆ. ಇವಾಗ ಸ್ಟಾರ್ಟಿಂಗ್ ಎನರ್ಜಿ ಐತಿ, ಫುಲ್ ಜೋಶ್ ಒಳಗೆ ಹೊಂಟೇವಿ. ಮುಂದೆ ಹೋದ್ಮೇಲೆ ಏನೈತಿ ನೋಡೋಣ ಬರ್ರಿ. ನಮ್ದು ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಷ್ಟೊತ್ತವರೆಗೂ ಜೈ ಶ್ರೀರಾಮ್ ಅಂತ ಫುಲ್ ಜೋಶ್ ಒಳಗೆ ಬಂದ್ವಿ. ಈಗ ಸುಸ್ತಾಗ್ಬಿಟ್ಟೈತೆ, ಮೆಟ್ಲ ಹತ್ತಕ್ಕೆ ಆಗೋಲ್ಲ ನೋಡ್ರಿ. ಅಲ್ಲಿ ನೋಡಿದ್ರೆ ಜನಕ್ಕೆ ಕೇಳಿದ್ವಿ 557 ಸ್ಟೆಪ್ಸ್ ಅದಾವ ಅಂದ್ರೆ, ಇಲ್ಲಿ ಬರ್ದಾರ 575 ಸ್ಟೆಪ್ಸ್ ಅಂತ. ಜಯ ಹನುಮಂತ ಕೇಸರಿ ನಂದನ ಮಾರುತಿ. ಫೈನಲಿ ರೀಚ್ ಆದ್ವಿ ನೋಡ್ರಿಪ್ಪ ಅಂಜನಾದ್ರಿ ಬೆಟ್ಟ. ಆಂಜನೇಯನ ಕಡೆ ಹೊಂಟೇವಿ, ಅಲ್ಲಿ ಜಾಸ್ತಿ ಕ್ಯೂ ಇಲ್ಲ ಅನಿಸ್ತೈತಿ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ. ಇದ ನೋಡ್ರಿಪ್ಪ ಆಂಜನೇಯ ಹುಟ್ಟಿದ್ದ ಸ್ಥಳ. ಈ ಕಲ್ಲು ನೋಡ್ರಿ ನೀರ್ ಮೇಲೆ ತೇಲಾತೈತಿ. ರಾಮ್ ಸೇತುವೆ ಕಟ್ಟಾಕ್ ಬಳಸಿದ ಕಲ್ಲು ಅಂತದ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಮನೆಯಿಂದನೇ ಊಟ ಎಲ್ಲ ತೊಗೊಂಡು ಹೋಗಿದ್ವಿ. ಬಟ್ ಅಲ್ಲಿ ಪ್ರಸಾದ್ ನೋಡಿ ಅಂಜನಾದ್ರಿ ಬೆಟ್ಟದ ಪ್ರಸಾದ್ ಯಾವಾಗ ಸಿಗ್ಬೇಕಂತ ಅಲ್ಲಿದ ಊಟ ಮಾಡತ್ತಿದ್ವಿ. ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಅಲ್ಲಿ ಊಟ ಮಾಡಕ್ಕೆ ಕುಂತಿದ್ವಿ. ಪಕ್ಷಿ ಥರ ಒಂದೊಂದು ಏರೋಪ್ಲೇನ್ಗಳ ಮೇಲೆ ಹಾರಾಡಕತ್ ಬಿಟ್ಟಿದ್ವು. ನಮಗಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಅಲ್ಲಿ ಫೋಟೋಶೂಟ್ ಮಾಡ್ಬೇಕಂತ ಹೋಗೇನಿ. ಅಲ್ಲಿ ಬಟ್ ರಿಯಲ್ ಹನುಮಂತಗಳು ಓಡಾಡಕ್ಬಿಟ್ಟಿದ್ರೆ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ, ಮನದ ಬನದ
ಇಲ್ಲಿ ಮಂಕಿಗಳಿಗೆ ಬಾಳೆಹಣ್ಣು ಕೊಡಕಂತ ಹೊಂಟೇನಿ, ಒಂದು ಮಂಕಿನೂ ಬಾಳೆಹಣ್ಣು ತೊಗೊಕತ್ತಿಲ್ಲ. ಎಲ್ಲದಕ್ಕೂ ಹೊಟ್ಟೆ ತುಂಬಿಟ್ಟದ್ ಕಾಣಿಸುತ್ತೆ. ಅದಕ್ಕೆ ಸುಮ್ಮನೆ ನಾನು ನೋಡಿ ಓಡೋಡಿ ಹೊಂಟ್ಬಿಟ್ಟ. ಭಕ್ತಿಲಿ ಶಕ್ತಿ ಕಂಡನೋ ಹನುಮ, ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ, ಪ್ರೀತಿಯಿಂದ ಬಂದು ಹರಸುವ. ಇದು ಅಂಜನಾದ್ರಿ ಬೆಟ್ಟ ಹತ್ತಿ ಇಳಿದು ಹೊಂಟ್ವಿ ಕೆಳಗೆ. ಹನುಮಂತನ ಶಕ್ತಿಯ ಪಾರ, ರಾಮ ಲಕ್ಷ್ಮಣರ ಹೊತ್ತೋನಯ್ಯ. ಅಲ್ಲಿಂದ ಬುಕ್ ಸಾಗರಿಗೆ ಬಂದ್ವಿ. ಬುಕ್ ಸಾಗರ್ ಒಳಗೆ 7 ಅಡಿ ನಾಗಪ್ಪ ಐತಂತ, ಅಲ್ಲಿ ಒಂದು ದರ್ಶನ ತೊಗೊಂಡು ಹೋದ್ರಾತಂತ ಹೊಂಟೇವಿ. ಎಲ್ಲ ಅಡ್ಡಾಡಿ ಮುಗಿಸ್ಕೊಂಡು ಬಂದ್ವಿ. ಇವಾಗ ನನಗೋಸ್ಕರ ಅಲ್ಲಿ ದಿಂಬುಗಳು ಕಾಯಕತ್ತಾವ, ಮಲ್ಕೋಬಾ ಅಂತ ಕರೆಯಕತ್ತಾವ. ನಾನು ಈಗ ಫುಲ್ ಫ್ರೆಶ್ ಅಪ್ ಆಗಿ ಮಲ್ಕೋಕೆ ಹೋಗ್ತೀನಿ. ಇವತ್ತಿನ ಡೇ ಬ್ಲಾಗ್ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬಂದಿದ್ದಿಷ್ಟಿತ್ತು. ನಮ್ಮ ಚಾನಲ್ಗೆ ತಪ್ಪದೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ.